ನಮಸ್ಕಾರ. ನಾವು ಇಲ್ಲಿ ಮೂಡ್ಲಿಗಿ ತಾಲೂಕು ಜುಕ್ಕಾಂಟಿ ಗ್ರಾಮದಲ್ಲಿ ಬಂದೀವಿ ರೀ. ಅದರ ಹೆಸರು ಏನು ರೀ? ಸದಾಶಿವ ಬಾಳಪ್ಪ ಕರಿವಳೆ ರೀ. ಇವ್ರು ಎಷ್ಟು ಗುಂಟೆ ಐತೆ ಸರ್ ಅರಿಶಿನ ರೀ? ಇದು ಒಂದು 18 ಗುಂಟೆ ಇರ್ಬೇಕು. 18 ಗುಂಟೆ ರೀ. ಹಾಸ್ವರಿಗೆ 8 ಕ್ವಿಂಟಲ್ ಬಿದ್ದಿತ್ತು ರೀ. ಇದು 9 ಕ್ವಿಂಟಲ್ ಬಿದ್ದಿದೆ. ಈ ಸ್ವರಿಗೆ ನಾವು 18 ಗುಂಟೆ ಐತಿ, ಕಡೆಗೆ ಒಂದು 16-15 ಕ್ವಿಂಟಲ್ ಕಡಿಯೋಕೆ ಮಾಡ್ಕೊಂಡಿದ್ವಿ ರೀ. ಯಾಕಂದ್ರೆ ಇಲ್ಲಿಂದ ಮಾಗಡಿ 8 ಕಿಲೋಮೀಟ್ರ್ ಆಕೈತೆ ರೀ. 10 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಕೈತೆ ನೋಡಿರಿ. ಯಾಕೆ ಸದಾಶಿವ ಅನ್ನ ರೀ. ಯಾಕಂದ್ರೆ ಕಾಕಾರ ಇಲ್ಲಿಂದ 10 ಕಿಲೋಮೀಟ್ರ್ ಅವ್ರು ಗಾಡಿ ಮೇಲೆ ಪಡೋಸ್ ಹುಡುಗೋದು ಬರತ್ತಾರೆ ರೀ. ಯಾಕಂದ್ರೆ ನಾವು ನಡ್ಕೋತ ಬಂದಾರ. ಯಾಕಂದ್ರೆ ನಾವು ರಿಸಲ್ಟ್ ಕೊಟ್ಟ ತಿರ್ಬೇಕು ರೀ. ಯಾಕಂದ್ರೆ ಗಳಿಗೊಮ್ಮೆ ಆಯ್ತು ರೀ. ಎಷ್ಟು ತಿಂಗಳು ಆಯ್ತು ರೀ ಇದು? ಇದಕ್ಕೆ 3 ತಿಂಗಳು ಮುಗಿತು ನೋಡ್ರಿ. 3 ತಿಂಗಳು ಮುಗೀತು ರೀ. ನೋಡ್ರಿ ಕಾಕಾರ ಒಂದು ಸ್ವಲ್ಪ ಯಾಕೋ ಬಿಳಿಸ್ ಬರ ಐತಿ. ನೀರು ಬಿಡ್ಬೇಕ ಇದಕ್ಕೆ. ನೀರು ಬಿಡಿ, ನೇಮ್ ಬಿಡಿ. ಎಲ್ಲಕ್ಕೆ ಕೊಳರೋಗಿ ಬರ್ತೈತೆ ರೀ. ನೀವು ಸ್ವಲ್ಪ ತೇವಾಂಶ ಹಿಡಿಯಬೇಕು ರೀ, ಮೀಡಿಯಮ್ ರೀ. ಯಾಕೆ ಹೆಂಗೆ ನಮ್ಮ ಔಷಧ ಕೊಡೋ ರಿಸಲ್ಟ್ ಬಂದೈತಿ ಇಲ್ಲ ರೀ? ಬಂದೈತಿಲ್ಲ. ಹಾಂ ರೀ. ನಾವು ಬರೀ 4 ದಿನಕ್ಕೊಂದು ಬರೋದು, ನಾವು ಔಷಧ ಕೊಡೋದು ಬೇಡ ರೀ. ಕಳ್ಕೊತಪ್ಪ ಎಲ್ಲ ಭರೋಸಾ. ಓಕೆ, ನಮಸ್ಕಾರ.